ಆಗ್ಲಿ ಸರ್. ಈಗ ಅವರು ಸುರೇಶ್ ಅವರು ಏನ್ ಹೇಳ್ತಾರೆ, ದೇಶವನ್ನು ವಿಭಾಗ ಆಗಬೇಕು ಅಂತ ಹೇಳಿ ಡಿಮಾಂಡ್ ಹೇಳ್ತೀನಿ ನಾವು ಅಂತ ಇದ್ದಾರೆ. ರೆಡಿ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋದು ಸರಿಯಲ್ಲ. ಒಂದು ದೇಶ ವಿಭಾಗ ಆಗಬೇಕಂದ್ರೆ ಏನಂತ ತಿಳ್ಕೊಂಡಿದ್ದಾರೆ. ನೀವು ದೇಶ ವಿಭಾಗ ಮಾಡಿದರೆ, ಪಾಕಿಸ್ತಾನ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ನನ್ನು. ಈ ದೇಶದಲ್ಲೇ ಒಂದು ಇಂಚು ನೀವು ವಿಭಾಗ ಅಲ್ಲ, ವಿಭಾಗದ ಮಾತನಾಡುವಂಥದ್ದು ಯೋಗ್ಯತೆ ಇಲ್ಲದಂಥವ್ರು ನೀವು ಮಾತಾಡಬಾರ್ದು. ನೀವು ದೇಶ ವಿಭಾಗ ಮಾಡ್ತಾರೆ. ನೀವು ತಾಕತ್ತಿದ್ರೆ ಮಾಡೋಣ. ದೇಶ ವಿಭಾಗ ಮಾಡುವಂಥ ಮಾತಾಡ್ತಾರೆ ನೀವು. ದೇಶದ್ರೋಹಿಗೆ ಮಾತಿದು. ನಾನು ಹೇಳೋದು ಇಲ್ಲಿಯ ಕೇಂದ್ರ ಗೃಹ ಮಂತ್ರಿ ಒಳಗಡೆ ಹಾಕಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ, ಸುರೇಶ್ ಕುಮಾರ್ ಅವ್ರನ್ನ. ಏನು ಮಾತಾಡ್ತಾ ಇದ್ದಾರೆ? ದೇಶ ವಿಭಾಗ ಮಾಡ್ತಾರೆ ಅಂತ. ಎಲ್ಲ ಹೋದ್ರೆ ದೇಶ ವಿಭಾಗ ಮಾಡಿ. ಈಗ ಒಂದು ಮಾಡೇನೆ ನೀವು ಪಾಕಿಸ್ತಾನ ನಿರ್ಮಾಣ ಮಾಡಿ, ಈ ಕಡೆಗೆ ಬಾಂಗ್ಲಾದೇಶ ನಿರ್ಮಾಣ ಮಾಡೇನೆ ಎಷ್ಟು ಅನುಭವಿಸ್ತಾ ಇದ್ದೀವಿ ನಾವು. ಅದನ್ನು ವಾಪಸ್ ತಗೊಳ್ಳೋ ಅಂಥ ಮಾನಸಿಕತೆ ಇವತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನು ಬಿಟ್ಟು ದೇಶ ವಿಭಾಗ ಮಾಡ್ತೀವಿ ಅಂತನ್ನುವಂಥ ಈ ಮಾತನ್ನು ನೀವು ವಾಪಸ್ ತಗೊಂಡು ದೇಶದ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಡಿ ಕೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ. ಆಗ್ಲಿ ಸರ್. ಈಗ ಅವರು ಸುರೇಶ್ ಅವರು ಏನ್ ಹೇಳ್ತಾರೆ, ದೇಶವನ್ನು ವಿಭಾಗ ಆಗಬೇಕು ಅಂತ ಹೇಳಿ ಡಿಮಾಂಡ್ ಹೇಳ್ತೀನಿ ನಾವು ಅಂತ ಇದ್ದಾರೆ. ರೆಡಿ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋದು ಸರಿಯಲ್ಲ. ಒಂದು ದೇಶ ವಿಭಾಗ ಆಗಬೇಕಂದ್ರೆ ಏನಂತ ತಿಳ್ಕೊಂಡಿದ್ದಾರೆ. ನೀವು ದೇಶ ವಿಭಾಗ ಮಾಡಿದರೆ, ಪಾಕಿಸ್ತಾನ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ನನ್ನು. ಈ ದೇಶದಲ್ಲೇ ಒಂದು ಇಂಚು ನೀವು ವಿಭಾಗ ಅಲ್ಲ, ವಿಭಾಗದ ಮಾತನಾಡುವಂಥದ್ದು ಯೋಗ್ಯತೆ ಇಲ್ಲದಂಥವ್ರು ನೀವು ಮಾತಾಡಬಾರ್ದು. ನೀವು ದೇಶ ವಿಭಾಗ ಮಾಡ್ತಾರೆ. ನೀವು ತಾಕತ್ತಿದ್ರೆ ಮಾಡೋಣ. ದೇಶ ವಿಭಾಗ ಮಾಡುವಂಥ ಮಾತಾಡ್ತಾರೆ ನೀವು. ದೇಶದ್ರೋಹಿಗೆ ಮಾತಿದು. ನಾನು ಹೇಳೋದು ಇಲ್ಲಿಯ ಕೇಂದ್ರ ಗೃಹ ಮಂತ್ರಿ ಒಳಗಡೆ ಹಾಕಬೇಕು ಡಿ ಕೆ ಶಿವಕುಮಾರ್ ಅವ್ರನ್ನ, ಸುರೇಶ್ ಕುಮಾರ್ ಅವ್ರನ್ನ. ಏನು ಮಾತಾಡ್ತಾ ಇದ್ದಾರೆ? ದೇಶ ವಿಭಾಗ ಮಾಡ್ತಾರೆ ಅಂತ. ಎಲ್ಲ ಹೋದ್ರೆ ದೇಶ ವಿಭಾಗ ಮಾಡಿ. ಈಗ ಒಂದು ಮಾಡೇನೆ ನೀವು ಪಾಕಿಸ್ತಾನ ನಿರ್ಮಾಣ ಮಾಡಿ, ಈ ಕಡೆಗೆ ಬಾಂಗ್ಲಾದೇಶ ನಿರ್ಮಾಣ ಮಾಡೇನೆ ಎಷ್ಟು ಅನುಭವಿಸ್ತಾ ಇದ್ದೀವಿ ನಾವು. ಅದನ್ನು ವಾಪಸ್ ತಗೊಳ್ಳೋ ಅಂಥ ಮಾನಸಿಕತೆ ಇವತ್ತಿನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನು ಬಿಟ್ಟು ದೇಶ ವಿಭಾಗ ಮಾಡ್ತೀವಿ ಅಂತನ್ನುವಂಥ ಈ ಮಾತನ್ನು ನೀವು ವಾಪಸ್ ತಗೊಂಡು ದೇಶದ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಡಿ ಕೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೇನೆ.